ನೇಣು ಬಿಗಿದ ಸ್ಥಿತಿಯಲ್ಲಿ ಗೃಹಿಣಿಯ ಮೃತದೇಹ ಪತ್ತೆಯಾಗಿದೆ. ಇದು ಮೈಸೂರಿನ ಸರಸ್ವತಿಪುರಂನ ನಿವಾಸದಲ್ಲಿ ಮೃತದೇಹ ಪತ್ತೆಯಾಗಿರುವುದು. ಗಂಡ ಅಕ್ಷಯ್ ಪತ್ನಿ ಸಂಧ್ಯಾಳನ್ನ ಕೊಂದಿರುವ ಆರೋಪ ಕೇಳಿಬರ್ತಾ ಇದೆ. ನನ್ನ ಮಗಳನ್ನ ಅಳಿಯನೇ ಕೊಲೆ ಮಾಡಿದ್ದಿ, ನೇಣಿಗೆ ಹಾಕಿದ್ದಾನೆ ಅಂತ ಹೇಳಿ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ. ಮೃತ ಸಂಧ್ಯಾಳ ತಾಯಿ ಗೀತಾ ಗಂಭೀರ ಆರೋಪ ಮಾಡಿದ್ದು ಕಣ್ಣೀರು ಹಾಕಿದ್ದಾರೆ. ಹುಣಸೂರು ಪುರಸಭೆ ಮಾಜಿ ಅಧ್ಯಕ್ಷೆ ಗೀತಾ ಪುತ್ರಿ ಸಂಧ್ಯಾ ನೇಣು ಬಿಗಿದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ನರಕದಲ್ಲಿ ಜೀವನ ಮಾಡ್ಕೊ ಬಂದವಳೆ ಕೆಟ್ಟ ನನ್ನ ಮಗ. ಅಪ್ಪ ಅವ ಎಲ್ಲ ಕೆಟ್ಟವ್ರೇನೆ, ಯಾರು ನನ್ನ ಮಗಳನ್ನ ಕಾಪಾಡ್ಕೊಂಡಿಲ್ಲ. ಇದು ಸ್ವಂತ ಮನೇನೆ, ಟೀಕೆಲ್ಲ ಬಿಟ್ಟು ಸ್ವಂತ ಮನೇನೆ, ಎಲ್ಲ ಕಡೆನೂ ಐತೆ. ನನ್ನ ಮಗಳನ್ನ ಇವತ್ತು ನನ್ನ ಮಗಳನ್ನ ಏನೋ ಮಾಡಿ ನಿಗ್ಗಿಸ್ಬಿಟ್ಟವನೆ, ಅವನು ಸಾಯಿಸ್ಬಿಟ್ಟವನೆ. ಅವನು ಸಾಯಿಸಿರೋದು ನನಗೆ. ನನ್ನ ಮಗಳು ಏಡಿ ಅಲ್ಲ, ನನ್ನ ಮಗಳು ಗಂಡು ಮಗನಾಗೆ ಅವಳು. ನನ್ನ ಮಗಳು ಗಂಡು ಮಗಳು, ಇಬ್ರು ನೇಣು ಗಂಡು. ಅಯ್ಯೋ ಏಡಿ ಅಂತೂ ಅಲ್ಲ ಅವಳು. ನನ್ನ ಗಂಡ ಬೇಡ, ಅಪ್ಪನಿಗೆ ಮಕ್ಕಳಾಗಿರ್ಲಿ ಅಂತಲೇ ಅವಳು ಜೀವನ ಮಾಡ್ಕೊಂಡ್ ಬಂದವಳೆ. ಹಿಂಸೆ ಕೊಡ್ತಿದ್ದೆ ಸರ್, ಎಲ್ಲಾ ತರನು ಕೊಟ್ಟಿ ಅವಳಿಗೆ ಅದ್ದೂರಿಯಾಗಿ ಮದುವೆ ಮಾಡಿದೀವಿ. ನೀವು ಅಷ್ಟು ನಿಮ್ಗೆ ಅನುಮಾನದ್ರೆ ಬಂದು ನಮ್ ಹುಣಸೂರಲ್ಲಿ ಕೇಳಿ ಎಷ್ಟು ಅದ್ದೂರಿಯಾಗಿ ನನ್ನ ಮದುವೆ ಮಾಡ್ಕೊಂಡಿದ್ದೀನಿ. ನನ್ನ ಮಗಳನ್ನ ಬಂಗಾರದ ಸಾಕಿ ಗಿಣಿ ಸಾಕಿ ಇವತ್ತು ಗಿಡಗನ್ ಕೈ ಕೊಟ್ಟಿ ನನ್ನ ಮಗಳು ನಾನು ಕಳ್ಕೊಂಡಿದ್ದೀನಿ. ದಯವಿಟ್ಟು ನನಗೆ ಏನ್ ಹೇಳ್ಬೇಕು ನನ್ಗೆ ಅರ್ಥ ಆಯ್ತಿಲ್ಲ. ಅವನು ಬಂದಾಗ ಸಿಸಿ ಕ್ಯಾಮ್ರಾ ಓನಾಗಿ ಮಾಡ್ತೀವಿ ಅಂತ ಅಂದಿದ್ಬಿಟ್ರೆ ಅವ್ನು ಏನ್ ಮಾಡ್ತಾರೆ ನಮ್ಗೆ ಅಷ್ಟಾಗಿ ನಮ್ಗೆ ತಿಳಿಲಿಲ್ಲ. ನಮ್ಗೆ ಏನಾಯ್ತು ಅಂತಲೇ ನಮ್ಗೆ ಗೊತ್ತಿರ್ಲಿಲ್ಲ ಸರ್. ನಮ್ಗೆ ಇವತ್ತು ನನ್ನ ಮಗಳು ಕಳ್ಕೊಂಡಿದ್ದೀನಿ. ಗಂಡ ಅಕ್ಷಯ್ ಮನೆ ಎದುರು ಮೃತಳ ಪೋಷಕರು ಪ್ರತಿಭಟನೆಗಿಳಿದಿದ್ದಾರೆ. ಅಕ್ಷಯ್ ಮನೆಯ ಕಿಟಕಿ ಗಾಜು ಒಡೆದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಗಂಡ ಅಕ್ಷಯ್ ಮನೆ ಎದುರು ಮೃತ ಪೋಷಕರು ಆಕ್ರಂದನವನ್ನ ಹೊರಹಾಕ್ತಾ ಇದ್ದು, ಜೊತೆಗೆ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ತಾನೇ ಅವ್ರ ತಾಯಿ ಕೂಡ ಮಾತನಾಡ್ತಾ ಇದ್ರು, ನನ್ನ ಮಗಳು ಆ ರೀತಿ ಹೇಳಿ ಅಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳೋಳಲ್ಲ, ಎಲ್ಲದನ್ನು ಕೂಡ ಫೇಸ್ ಮಾಡ್ಕೊಂಡು ಬಂದಿದ್ಲು. ಆದ್ರೆ ಅವಳಿಗೆ ಬಹಳ ಕಿರುಕುಳ ನೀಡ್ತಾ ಇದ್ರು. ನಮಗೂ ಕೂಡ ಗೊತ್ತಿತ್ತು, ಆಗಾಗ ಜಗಳ ಮಾಡ್ತಾ ಇದ್ರು ಗಂಡ ಹೆಂಡತಿ. ಅವರ ಅತ್ತೆ ಮಾವ ಕೂಡ ಕಿರುಕುಳ ಕೊಡ್ತಾ ಇದ್ರು. ಆದ್ರೆ ಈಗ ಕೊಂದು ಹಾಕಿದ್ದಾರೆ, ಅದಕ್ಕೆ ನ್ಯಾಯ ಬೇಕು ಅಂತ ಹೇಳಿ ಪೋಷಕರು ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಮನೆಯ ಕಿಟಕಿ ಗಾಜುಗಳನ್ನ ಒಡೆದು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನೋಡಿ, ಮೃತ ಸಂಧ್ಯಾ ತಾಯಿ ಗೀತಾ ಕೂಡ ಮಾತನಾಡ್ತಾ ಇದ್ರು. ಗಿಣಿ ರೀತಿಯ ಸಾಕಿ ಗಿಡಗನಿಗೆ ಕೊಟ್ಟಂಗಾಯ್ತು. ತುಂಬಾ ಚೆನ್ನಾಗೆ ಮದ್ವೆ ಮಾಡ್ಕೊಟ್ಟಿದ್ವಿ. ಅರ್ಧ ಕೆಜಿಯಷ್ಟು ಬಂಗಾರ ಕೊಟ್ಟು ವರದಕ್ಷಿಣೆ ಕೊಟ್ಟು ಮದ್ವೆ ಮಾಡಿದ್ವಿ. ತುಂಬಾ ಅದ್ಧೂರಿಯಾಗಿ ಮದ್ವೆ ಮಾಡಿದ್ವಿ. ಅವ್ನು ಕೇಳಿದ್ದೆಲ್ಲ ಕೊಟ್ಟಿದ್ವಿ ಅನ್ನುವಂಥ ಮಾತನ್ನ ಹೇಳಿದ್ರು. ಸಾಕಾಗದೆ ಒಬ್ಬಗೂ ನೆಮ್ಮದಿಲ್ಲ. ಸಾಯಿಸಿರೋದವನೇ, ಏನೂ ಆಗಿಲ್ಲ. ಕೊಲೆ ಮಾಡವನೆ, ನಮಗೆ ಫೋನ್ ಮಾಡವನೆ, ಅವ್ರ ಅತ್ತೆಗೆ ಮಾಡವನೆ. ಕೊಲೆ ಮಾಡ್ಬಿಟ್ಟು ಅವ್ರ ಅತ್ತೆ ಅವ್ರ ಮೈದ ವಾರ್ಗಿದ್ದಿ ಯಾರನ್ನೂ ಹುಡುಕಿಲ್ಲ, ಎಲ್ಲಾರನ್ನೂ ಕರ್ಕೊಂಡ್